ಬಂಧುಗಳೇ, ಕುಣಗಲ್ ಶಾಸಕರಾದಂತ ರಂಗನಾಥ್ರವರು ಇವತ್ತೇನು ನಮ್ಮ ಮಧುಗಿರಿ ಶಾಸಕರಾದಂತ ಕೆ.ಎನ್. ರಾಜಣ್ಣ ಸಾಹೇಬ್ರ ಮೇಲೆ ಅಪಾದನೆ ಮಾಡಿದ್ದಾರೆ. ಈ ಅಪಾದನೆ ಸತ್ಯಕ್ಕೆ ದೂರವಾದ ಮಾತು. ಯಾಕೆ ಅಂತ ಅಂದ್ರೆ, ಇವತ್ತು ರಾಜಣ್ಣನವರು ಬಹುಸಂಖ್ಯಾತರವರು, ಯಾವುದೇ ಜಾತಿ ಪರವಾಗಿಲ್ಲ. ಅವರು ಎಲ್ಲಾ ಜಾತಿ ಬಡವ್ರ ಪರವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಾ ಜಾತಿಯನ್ನು ಜೊತೆನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ನೋಡಿ ಸಹಿಸಕ್ಕಾಗದಂತವರು ಈ ತರ ಸಾಹೇಬ್ರ ಮೇಲೆ ಹೇಳಿಕೆಗಳನ್ನ ಕೊಡ್ತಾ ಇರೋದು ಇದು ಒಳ್ಳೆ ಸಂಗತಿ ಅಲ್ಲ. ಯಾಕಂದ್ರೆ ನೀವು ಅದೇ ಪಕ್ಷದವರಾಗಿ ನೀವು ಈ ರೀತಿ ಮಾತಾಡ್ತಾ ಇರೋದು ನಮಗೆ ಶೋಭೆ ತರಲ್ಲ. ಮಧುಗಿರಿ ಜನತೆಗೆ ಹೇಳ್ದಂತ ಮಾತಿದ್ದು, ರಾಜಣ್ಣರೊಬ್ರಿಗೆ ಹೇಳಿಲ್ಲ, ಇಡೀ ಮಧುಗಿರಿ ಮತದಾರರಿಗೆ ಅವಮಾನ ಮಾಡಿದ್ದೀರಾ ನೀವು. ಬಂಧುಗಳೇ, ರಂಗನಾಥ್ ಸಾಹೇಬ್ರೆ, ನಿಮ್ಗೊಂದು ಮಾತು ಹೇಳ್ತಾ ಇರ್ತೀನಿ ಕೇಳಿ. ಏನಂತ ಅಂದ್ರೆ, ನೀವು ಈಗ ಚಾನಲ್ ನೋಡ್ಕೊಂಡು ನೀರ್ ತಗೊಂಡು ಹೋಗ್ತಾ ಇದ್ದೀರಾ. ನಮ್ಮ ತುಮಕೂರು ಜಿಲ್ಲೆನಲ್ಲೇ ಕುಣಗಲ್ನಿಂದ ತಗೊಂಡು ಹೋಗ್ತಾ ಇದ್ದಾರೆ ಹೊರಗಡೆ ನೀರು. ಅದನ್ನ ನಮ್ಮ ಸಾಹೇಬ್ರು ಯಾವತ್ತಾದ್ರೂ ಟೀಕೆ ಮಾಡಿದಾರ? ಯಾವತ್ತಾದ್ರೂ ಕೇಳಿದಾರ ಆ ವಿಚಾರನ? ನೀವು ಬರೀ ಒಂದೇ ಒಂದು ಮಾಹಿತಿ ಕೊರತೆ ಇಟ್ಕೊಂಡು, ನೀವು ಮಾಹಿತಿ ಇಲ್ದೇನೆ ನಮಗೆ ಸಾಲ ಕೊಟ್ಟಿಲ್ಲ, ಕುಣಗಲ್ಗೆ ಸಾಲ ಕೊಟ್ಟಿಲ್ಲ, ಆದ್ರೂ ಒಕ್ಕಲಿಗರು ವಿರೋಧಿ ಅಂತ ಸುಮ್ನೆ ಯಾಕೆ ಪಾಪ ಅಪಪ್ರಚಾರ ಯಾಕೆ ಮಾಡ್ತೀರಾ? ಯಾವುದೇ ಜಾತಿ ಪರವಾಗಿಲ್ಲ, ಅವರು ಯಾವುದೇ ಜಾತಿ ವಿರೋಧಿಗಳು ಅಲ್ಲ. ಎಲ್ಲಾ ಜಾತಿಯ ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ರಾಜಣ್ಣ ಸಾಹೇಬ್ರಿಗೆ ದಯವಿಟ್ಟಿದ್ದು ಈ ಮಾತನ್ನ ನೀವು ಇವತ್ತೇನೆ ನೀವು ವಾಪಸ್ ತಗೋಬೇಕು. ನೀವು ಮಾತಾಡಿರೋ ಮಾತನ್ನ ಮುಂದಿನ ದಿನದಲ್ಲಿ ಏನಾದ್ರು ನೀವು ಇದೇ ತರ ರಾಜಣ್ಣ ಸಾಹೇಬ್ರಿಗೆ ಏನಾದ್ರು ನೀವು ಈ ರೀತಿ ಮಾತಾಡೋದು ನಿಂತ್ಕೊಂಡ್ರೆ ಇಡೀ ರಾಜ್ಯಾದ್ಯಂತ ನಿಮ್ಮ ವಿರುದ್ಧ ಹೋರಾಟ ಮಾಡ್ಬೇಕಾಗ್ತೈತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ಮೊನ್ನೆ ವಿಧಾನಸಭೆಯಲ್ಲಿ ನಮ್ಮ ಜಿಲ್ಲಾ ಬ್ಯಾಂಕಿನ ಬಗ್ಗೆ ನಮ್ಮ ಜಿಲ್ಲೆಯ ಶಾಸಕರು, ಕುಣಗಲ್ ಶಾಸಕರಾದಂಥ ರಂಗನಾಥ್ ಅವರು ಜಿಲ್ಲಾ ಬ್ಯಾಂಕಿನ ಬಗ್ಗೆ ಇದರಲ್ಲಿ ಪ್ರಸ್ತಾಪ ಮಾಡಿದರು. ಮಧುಗಿರಿ ತಾಲೂಕಿಗೆ 100 ಕೋಟಿ ಸಾಲ ಕೊಟ್ಟು ಬೇರೆ ತಾಲೂಕಿಗೆ 10 ಕೋಟಿ ಸಾಲ ಕೊಟ್ಟಾರೆ ಅಂತೇಳಿ ಪ್ರಸ್ತಾಪ ಮಾಡಿದರು. ಅದ್ರ ಬಗ್ಗೆ ಈಗ ಕುಣಗಲ್ ತಾಲೂಕು ತುಮಕೂರು ಜಿಲ್ಲೆನಲ್ಲೇ ಸೇರಿರ್ತಕ್ಕಂಥದ್ದು, ಮಧುಗಿರಿನೂ ತುಮಕೂರು ಜಿಲ್ಲೆನಲ್ಲೇ ಸೇರಿರ್ತಕ್ಕಂಥ. ನಂಜುಂಡಪ್ಪ ವರದಿ ಪ್ರಕಾರ ಮಧುಗಿರಿ ತಾಲೂಕು ತುಂಬಾ ಹಿಂದುಳಿದ ತಾಲೂಕು, ಶಿರಾ ಹಿಂದುಳಿದ ತಾಲೂಕು, ಆಮೇಲೆ ಕೊರಟಗೆರೆ ಹಿಂದುಳಿದ ತಾಲೂಕು, ಪಾವಗಡ ಹಿಂದುಳಿದ ತಾಲೂಕು, ಕುಣಗಲ್ಲು ಇದೆ. ಅಲ್ಲಿ SC ST ಸಂಖ್ಯೆ 8% ಇದೆ. ನಮ್ಮಲ್ಲಿ SC ST ಸಂಖ್ಯೆ 26%ಗಿಂತ ಹೆಚ್ಚಿಗೆ ಇದೆ. ಆಮೇಲೆ ಶಾಶ್ವತವಾದಂಥ ಬರಗಾಲ ಪ್ರದೇಶ. ನಮಗೆ ಸ್ವತಂತ್ರ ಬಂದು 80 ವರ್ಷ ಆಗಿದೆ. 80 ವರ್ಷದಿಂದ ನಮ್ಮ ಜನರಿಗೆ ತಮ್ಮ ಸ್ವಂತ ಕಾಲ ಮೇಲೆ ನಿಂತು ಬದುಕ್ತಕ್ಕಂಥ ಸವಲತ್ತು ಸಿಕ್ಕಿಲ್ಲ. ಇಲ್ಲಿ ಕುಣಗಲ್ ತಾಲೂಕಿಗೆ 25 ವರ್ಷ ಮುಂಚೆನೆ ನೀರಾವರಿ ಯೋಜನೆಗಳು ತಂದ್ರು. ನೀರಾವರಿ ಯೋಜನೆ ನಮಗೆ ಕುಡಿಯೋಕೆ ನೀರು ಸಿಕ್ಕಲ್ಲ ಈಗ. ಆದರೂ ನಾವೇನು ಟೀಕೆ, ಅದು ನಮ್ಮ ತಾಲೂಕಿಗೆ ನಮ್ದು, ಅದಕ್ಕೋಸ್ಕರ ನಾವೇನು ಆ ಥರ ಮಾತಾಡೋಕೆ ಹೋಗಿಲ್ಲ. ಆದರೆ ರಾಜಣ್ಣವರು ಇದು ಹಿಂದುಳಿದ ಪ್ರದೇಶ ಅಂಥೇಳಿ ಈ ಅತಿ ಹಿಂದುಳಿದ ಪ್ರದೇಶಕ್ಕೆ ಸ್ವಲ್ಪ ಹೆಚ್ಚಿಗೆ ಸಹಾಯ ಮಾಡವ್ರೆ. ಅದನ್ನ ಅವರು ನೇರವಾಗಿ ನಮ್ಮವರೇ ಶಾಸಕರಾಗಿ ರಾಜಣ್ಣವ್ರನ್ನೇ ನೇರವಾಗಿ ಪ್ರಸ್ತಾಪ ಮಾಡ್ಬೋದಾಯ್ತು. ಯಾಕೆ ಅಂದರೆ ಅದೇ ನಮ್ಮವ್ರವರು, ನಾವು ಇವ್ರು ಮಾತಾಡೋಕೆ ಹಕ್ಕು ಇತ್ತು, ಅಧಿಕಾರ ಇತ್ತು. ಹಾಗಾಗಿ ಅದು ಪ್ರಸ್ತಾಪ ಮಾಡಿದ್ರೆ ಅದಾಯಿತು, ನಡೆದೋಯ್ತು. ಅದಕ್ಕೆ ಸಮಂಜಸವಾದ ಉತ್ತರನ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದು ಅಲ್ಲಿಗೆ ಆಯಿತು. ತಿರ್ಗಿ ಯಾರೋ ಮನೆ ಎಲ್ಲರೂ ಸೇರ್ಕೊಂಡು ಆ ಥರ ಈ ಥರ ಅಂಥೇಳಿ ತೀಕ್ಷ್ಣವಾಗಿ ನಮ್ಮ ಶಾಸಕರ ಬಗ್ಗೆ ಲಘುವಾಗಿ ಮಾತಾಡೋರು. ಅದು ಸರಿಯಲ್ಲ ಅಂತ ನಮ್ಮ ವಾದ. ಏಕೆಂದರೆ ಒಂದೇ ಪಕ್ಷದಲ್ಲಿದ್ದೀವಿ, ಏನಾದರೂ ವ್ಯತ್ಯಾಸಗಳಾಗಿದೆ ಅದು ಸರಿಪಡಿಸ್ಕೋಬೇಕು. ಅದು ಬಿಟ್ಟು ನಾವು ಹೊರಗಡೆ ಹೋದರೆ ಇದಕ್ಕೆ ಅರ್ಥ ಏನು ಬರುತ್ತೆ? ಅದಕ್ಕೆ ಇದೆಲ್ಲ ಸರಿ ಇಲ್ಲ. ಈ ಥರ ಬೆಳವಣಿಗೆಗಳು ನಮ್ಮ ಪಕ್ಷಕ್ಕೂ ಒಳ್ಳೆಯದಲ್ಲ, ನಮಗೂ ಒಳ್ಳೆಯದಲ್ಲ. ನಿಜ. ಈಗ ನೀರಾವರಿ ಸೌಲಭ್ಯ ಅಲ್ಲ ಆಯ್ತು, ಇಲ್ಲ ಯಾಕಾಗಲಿಲ್ಲ? ನಾವು ಅದನ್ನು ಕೇಳ್ಬೋದಲ್ವ? ಏನೋ ಒಂದು ಸ್ವಲ್ಪ ಇಲ್ಲಿ ಬಡವರಿದ್ದಾರೆ, ಸೌಲಭ್ಯಗಳಿಲ್ಲ, ಅಂತ ಕುಡಿಯೋ ನೀರೇ ಸಿಗಲ್ಲ ನಮ್ಗೊಂದು ಸಾರಿ.
ಅಂತ ಕ್ಲಿಷ್ಟವಾದಂಥ ಪರಿಸ್ಥಿತಿ. ಏನೋ ಬಡವರಿಗೆ ಅದು ರೈತರಿಗೆ. ಇನ್ನೊಂದು ಹಿಂದೆ ನಬಾರ್ಡ್ನಿಂದ 5,600 ಕೋಟಿ ದುಡ್ಡು ಬರೋದು ರಾಜ್ಯಕ್ಕೆ, ಈಗ 2,300 ಕೋಟಿ ಬರ್ತಾ ಇತ್ತು. ಎಷ್ಟು ಕೋಟಿ ಕಡಿಮೆ ಆಯಿತು? 3,300 ಕೋಟಿ ಬರೋ ಹಣ ನಬಾರ್ಡ್ನಿಂದ ಬರೋ ಹಣ ಕಡಿಮೆ. ಇವತ್ತು ರಾಜಣ್ಣವ್ರು ಕೊಟ್ಟಿರೋ ದುಡ್ಡು ಯಾವುದು? ಸರ್ಕಾರ ಕೊಟ್ಟಿಲ್ಲ. ನಿಮ್ಮಂಥವ್ರು ನಮ್ಮಂಥವ್ರು ಬ್ಯಾಂಕ್ನಲ್ಲಿ ನಂಬಿಕೆ ಮೇಲೆ ಠೇವಣಿ ಇಟ್ಟಂತ ಹಣದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಏನೋ ರೈತರ ಹಿತದೃಷ್ಟಿಯಿಂದ ಕೊಟ್ಟವ್ರೆ. ಅದಕ್ಕೆ ಈ ಬೆಳವಣಿಗೆ ಮುಂದುವರಿಬಾರ್ದು, ಇದೇನಿದ್ರು ಇದಾಗಬೇಕು ಅಂತೇಳಿ ಅವ್ರು ಮಾತನಾಡ್ತಕ್ಕಂಥದ್ದು ಕಡಿಮೆ ಆಗಬೇಕು. ಇದು ಮಾತುಗಳು ಎಲ್ಲಿಂದ ಹೋಗೋದಲ್ಲ, ಮಾತು ಒಂದು ಇತಿಮಿತಿನಲ್ಲಿ ಇರಲಿ ಅಂತಕ್ಕಂಥ ಅಭಿಪ್ರಾಯದಿಂದ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ನಮ್ಮದೇ ಪಕ್ಷ, ಎಲ್ಲ ಬೇರೆ ಅಲ್ಲ. ಹಾಗಾಗಿ ಇದನ್ನು ನಾವು ಇವತ್ತು ಅವ್ರು ಮಾತಾಡಿರ್ತಕ್ಕಂಥದ್ದು ಮುಂದೆ ಆಗಬಾರ್ದು ಅಂತೇಳಿ ಖಂಡಿಸ್ತೇವೆ. ತುಮಕೂರು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕು ರಾಜ್ಯದಲ್ಲಿ ಏನೋ ಒಂದು 20ಕ್ಕೂ ಹೆಚ್ಚಿರ್ತಕ್ಕಂಥ ಈ ರಾಜ್ಯದಲ್ಲಿ ಬ್ಯಾಂಕುಗಳಲ್ಲಿ ಬಲಿಷ್ಠವಾಗಿರ್ತಕ್ಕಂಥದ್ದು ಕೆಲವೇ 3-4 ಬ್ಯಾಂಕುಗಳಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥ ತುಮಕೂರು ಬ್ಯಾಂಕ್. ಈ ಬ್ಯಾಂಕು ನಾವೆಲ್ಲ ಹಿಂದೆ 20-30 ವರ್ಷದ ಕೆಳಗೆ ನೋಡಿದಾಗ ಆ ಠೇವಣಿ ಬಹಳ ಕಮ್ಮಿ ಇತ್ತು, ಸಾಲದ ಪ್ರಮಾಣನೂ ಕಮ್ಮಿ ಇತ್ತು. ಇತ್ತೀಚಿನ ದಿನಗಳಲ್ಲಿ ಏನು ಒಂದು 20-25 ವರ್ಷದಿಂದ ಏನು ರಾಜಣ್ಣ ಅವರು ಅಧ್ಯಕ್ಷರಾದ್ಮೇಲೆ ಅದಕ್ಕೆ ಸರ್ಕಾರದ ಅನುದಾನ ಇಲ್ಲದೆ ಎಲ್ಲ ಗ್ರಾಹಕರು ಮತ್ತು ರೈತರು, ಕೆಲವರು ಹಣಕಾಸು ಇರ್ತಕ್ಕಂಥವ್ರ ಹತ್ರ ಠೇವಣಿಯನ್ನ ತಗೊಂಡು ಆ ಠೇವಣಿ ಹಣದಲ್ಲಿ ಇವತ್ತು ಇಡೀ ಜಿಲ್ಲೆಗೆ ಇರ್ತಕ್ಕಂಥ ರೈತಾಪಿ ವರ್ಗಕ್ಕೆ ಮತ್ತು ಇತರೆ ವರ್ಗಕ್ಕೆ ಸಾಲಗಳನ್ನ ಕೊಡ್ತಕ್ಕಂಥ ಪದ್ಧತಿ. ಈಗ ಅವರು ಮೊನ್ನೆ ಒಂದು ಪ್ರಸ್ತಾವನೆ ಏನ್ ಮಾಡಿದ್ದಾರೆ, ಮಧುಗಿರಿಗೆ ಹೆಚ್ಚು ಸಾಲ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಇದು ಸರ್ಕಾರದ ಅನುದಾನ ಅಲ್ಲ. ಸರ್ಕಾರದ ಅನುದಾನ ಈಗ ಏನಾಗಿದೆ, ರೈತರಿಗೆ 5 ರೂಪಾಯಿ ಬಂದ್ರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೂ ಬರ್ತೈತೆ. ಆಮೇಲೆ ಸಾಲ ಮನ್ನಾ ಆದ್ರೆ ಎಲ್ಲರಿಗೂ ಬರ್ತೈತೆ. ಅದು ಅನುದಾನ. ಇದು ಅನುದಾನ ಅಲ್ಲ. ಅನುದಾನದಲ್ಲಿ ತಾರತಮ್ಯ ಆಗಿದ್ರೆ ಅವ್ರು ಕೇಳ್ಬೋದಾಗಿತ್ತು. ಇದು ಬ್ಯಾಂಕಿನ ಆಡಳಿತ ಮಂಡಳಿ, ಅವರು ನಮ್ಮ ಅಧ್ಯಕ್ಷರು ಅವರು ಎಲ್ಲೆಲ್ಲಿ ಜನಕ್ಕೆ ತೊಂದರೆ ಆಗಿದೆ, ಆರ್ಥಿಕವಾಗಿ ಎಲ್ಲಿ ಸಂಕಷ್ಟದಲ್ಲಿದ್ದಾರೆ, ಎಲ್ಲಿ ಮಳೆ ಬೆಳೆ ಇಲ್ಲ, ಎಲ್ಲಿ ಅತಿ ಹೆಚ್ಚು ಹಿಂದುಳಿದ ದಲಿತ ವರ್ಗದವ್ರು ಇದ್ದಾರೆ, ಅವ್ರನ್ನ ಆರ್ಥಿಕವಾಗಿ ಈ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸ ಮಾಡೋದಕ್ಕೆ ರಾಜಣ್ಣ ಸಾಹೇಬರು ನಮ್ಮ ಏನ್ 4 ತಾಲೂಕು ಮಧುಗಿರಿ, ಸಿರಾ, ಪಾವಗಡ, ಕೊಟ್ಗೆರೆ, ಚಿಕ್ಕನಾಯಕನಹಳ್ಳಿ ಈ ಬರಡು ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಹೆಚ್ಚಿನ ಸಾಲ ಕೊಟ್ಟಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ರಾಜಕಾರಣಿಗಳಿಗೆ ಎಲ್ಲ ಗೊತ್ತಿದೆ, ಎಲ್ಲ ಸಹಕಾರಿಗಳಿಗೆ ಗೊತ್ತಿದೆ. ಅವರು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ತಾಲೂಕಲ್ಲಿ 4 ಲಕ್ಷ ರೈತರಿದ್ದಾರೆ, ನಮ್ಗೆ ಸಾಲನೆ ಕೊಟ್ಟಿಲ್ಲ ಅನ್ನೋ ರೀತಿನಲ್ಲಿ ಮಾತಾಡ್ತಾರೆ. ಒಂದು ತಾಲೂಕಲ್ಲಿ 2,000 ಜನಸಂಖ್ಯೆ ಇರ್ತಾರೆ, 2 ಲಕ್ಷ ಜನಸಂಖ್ಯೆ ಇರ್ತಾರೆ ಒಂದು ತಾಲೂಕಲ್ಲಿ, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ. ಅಮ್ಮಮ್ಮ ಅಂದ್ರೆ ಒಂದು 60-65 ಸಾವಿರ ಕುಟುಂಬಗಳು ಇರ್ತವೆ, 65 ಸಾವಿರ ಪಾಣಿ ಇರ್ತವೆ, ಅಥವಾ ಒಂದು 5,000 6,000 ಹೆಚ್ಚು ಕಮ್ಮಿ ಇರ್ತವೆ. 4 ಲಕ್ಷ ಪಾಣಿ ಇದೆ, ನಮ್ಗೆ ಸಾಲನೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ಆ ರೀತಿ ಒಂದು ತಪ್ಪು ಗ್ರಹಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಕುಣಿಗಲ್ಗೆ ಸಾಲನೆ ಕೊಟ್ಟಿಲ್ಲ ಅಂತಾರೆ, ಅದು ಹೆಚ್ಚು ಕಮ್ಮಿ ಒಂದು 50 ಕೋಟಿಗಿಂತ ಹೆಚ್ಚು KCC ಸಾಲನೆ ಕೊಟ್ಟಿದೆ. ಇನ್ನು ಬೇರೆ ಬೇರೆ ಸಾಲಗಳು ಬೇರೆ 10 ಲಕ್ಷ ಕುರಿ ಸಾಲ ಅವೆಲ್ಲ ಕೊಟ್ಟಿರೋದೆಲ್ಲ ಅದು ಮಾಹಿತಿ ಕೊರತೆಯಿಂದ ಅವ್ರು ಮಾತಾಡಿದ್ದಾರೆ. ಅವರು ವಿಶೇಷವಾಗಿ ಏನ್ ಹೇಳಿದ್ರೆ, ನಮ್ಗೆ ಅನುದಾನ, ಸರ್ಕಾರದ ಅನುದಾನ ಬರ್ತಾ ಇದೆ, ಹಾಗಾಗಿ ನಮ್ಗೆ ತಾರತಮ್ಯ ಆಗಿದೆ ಅಂತಕ್ಕಂಥ ರೀತಿಯಲ್ಲಿ ಹೇಳಿದ್ದಾರೆ. ಅದು ತಪ್ಪು ಗ್ರಹಿಕೆ, ಅದನ್ನ ನಾವು ಖಂಡಿಸ್ತಾ ಇದ್ದೀವಿ. ಆಮೇಲೆ ಈಗ ರಾಜಣ್ಣ ಅವರು ಬಡವರ ಪರವಾಗಿ ಕೆಲಸ ಮಾಡ್ತಾರೆ. ಅದರಲ್ಲಿ ಸಾಲ ಮನ್ನಾ ಇರ್ಬೋದು, 3 ಸರಿ ಸಾಲ ಮನ್ನಾ ಆದಾಗ ಹೆಚ್ಚು ನಮ್ಮ ತಾಲೂಕು, ಈ 4 ತಾಲೂಕಿಗೆ ಅನುಕೂಲ ಆಗಿದೆ. ಅವರು ಒಂದು ಪ್ರಶ್ನೆಯನ್ನ ಅವರೇ ಹೇಳಿದ್ರು. ಏನ್ ಹೇಳಿದ್ದಾರೆ, ನೀರಾವರಿ ಬಂದಿದ್ ಯಾವಾಗ, ಕುಣಿಗಲ್ಲು, ಗುಬ್ಬಿ, ತುರುವೇಕೆರೆ, ಟಿಪ್ಟೂರು, ತುಮಕೂರು ಈ ಭಾಗಕ್ಕೆ 25-30 ವರ್ಷದ ಕೆಳಗೆ ನೀರಾವರಿ ಸೌಲಭ್ಯನ ಅಲ್ಲಿ ಬಂತು. ಈಗ ನಮ್ಗಿನ್ನ ಎತ್ತಿನ ಹೊಳೆನ ಇವರೆಲ್ಲ ಏನು ನಮ್ಮ ಸಾಹೇಬರು ಶ್ರಮ ಆಗಿರೋದ್ರಿಂದ ಈಗ ಬರ್ತಾ ಇದೆ. ಅದಕ್ಕೆ ಈಗಾಗಲೇ ಇನ್ನು ಏನು ನಮ್ಗೆ ನೀರಿನ ಸೌಲಭ್ಯ ಯಾವ್ದು ಪರ್ಮನೆಂಟ್ ಇಲ್ವೇ ಇಲ್ಲ. ಇವ್ರಿಗೆಲ್ಲ ಆರ್ಥಿಕವಾಗಿ ಸದೃಢವಾಗಿದ್ದಾರೆ, ನಮ್ಮ ಕೊಟ್ಟಂಗೆ ಅವ್ರು ಕೊಡಿ ಅಂತ ಹೇಳಕ್ ಆಗಲ್ಲ. ಈಗ ನೋಡಿ, ಉದಾಹರಣೆಗೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷವಾದಂತ ಸ್ಥಾನಮಾನ ಕೊಡ್ತು ಕೇಂದ್ರ ಸರ್ಕಾರ, ಎಲ್ಲರೂ ಒತ್ತಾಯಿಸಿ. ಯಾಕೆ ಕೊಡ್ತು ಅಂದ್ರೆ, ಅಲ್ಲಿ ಅತಿ ಹಿಂದುಳಿದ ಪ್ರದೇಶ, ಅದಕ್ಕೆ ಪ್ಯಾಕೇಜ್ಗಳನ್ನ ಕೊಟ್ಟು 1000 ಕೋಟಿ ಕೊಟ್ಟು ಅದನ್ನ ಸಮತೋಲನ ಮಾಡೋಕೆ ಮಾಡ್ತಾ ಇದ್ದಾರೆ. ಹಂಗೇನೆ ಈ ಕುಣಿಗಲ್ ತರ ಮಧುಗಿರಿ ಆಗ್ಬೇಕು ಅಂತಕ್ಕಂಥದ್ದು ರಾಜಣ್ಣರ ಆಶಯ.
ಆ ಕಡೆ ತಾಲೂಕಲ್ಲಿ ಇರ್ತಕ್ಕಂಥ ಬಲಿಷ್ಠ ರೈತರ ತರ ನಮ್ಮಲ್ಲೂ ರೈತರು ಬಲಿಷ್ಠ ಆಗ್ಬೇಕು ಅಂತ ಉದ್ದೇಶದಿಂದ ಕೊಟ್ಟಿರ್ತಾರೆ ಬಿಟ್ರೆ ಬೇರೆ ಉದ್ದೇಶ ಅಲ್ಲ. ಆಮೇಲೆ ಸರ್ಕಾರದಿಂದ ಯಾವ್ದಾದ್ರು ಒಂದು 500 ಕೋಟಿನೋ 1000 ಕೋಟಿನೋ ತಂದು ಕೊಡ್ಲಿ, ಅವಾಗ ಏನಾಗುತ್ತೆ, ಮಧುಗಿರಿಗೆ ಎಷ್ಟು ಬರ್ತೈತೆ ಅದಾಗ 1000 ಕೋಟಿ ಬಂದಾಗ 10 ತಾಲೂಕಲ್ಲಿ 100 ಬಂದ್ರೆ ಕುಣಗಲ್ಗೂ 100 ಕೊಡ್ತಾರೆ. ನೀವು ಕೊಡಿಸ್ಬೋದಲ್ಲ, ಪ್ರಭಾವಿಗಳಿದ್ದೀರಾ, ನೀವು ಅಲ್ಲಿಂದ ಕೊಡಿಸಿ ಅದ್ರಲ್ಲಿ ಪಾಲು ಕೇಳಿ, ಅದ್ರಲ್ಲಿ ನಾವ್ ಯಾವ್ದೋ ಏನು ವ್ಯತ್ಯಾಸ ಇರಲ್ಲ. ಅದು ಬಿಟ್ಬಿಟ್ಟು ರೈತರಿಂದ ಮತ್ತು ಗ್ರಾಹಕರಿಂದ ಆಗಿರ್ತಕ್ಕಂಥ ಠೇವಣಿನಲ್ಲಿ ಸಾಲ ಕೊಡ್ತಕ್ಕಂಥದ್ದು ನಮ್ಮ ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರಿಗೆ ಅದು ಪರಮಾಧಿಕಾರ, ಅವರ ವಿವೇಚನೆಗೆ ಬಿಟ್ಟಿದ್ದು. ಯಾರ್ಯಾರು ಹಿಂದುಳಿದವರೇ ಮತ್ತು ದಲಿತರವರೇ ಆರ್ಥಿಕವಾಗಿ ಹಿಂದುಳಿದವರನ್ನ ಸಮಾನತೆಗೆ ತರೋದಕ್ಕೆ ಅವರು ಮೊದಲನೇ ಆದ್ಯತೆ ಕೊಡ್ತಾ ಇದ್ದಾರೆ. ಹಂಗಾಗಿ ಅವ್ರು ಏನು ಮಾತಾಡಿರ್ತಕ್ಕಂಥದ್ದು ಎಲ್ಲ ಅದು ನಿರಾಧಾರ ಅಂತಕ್ಕಂಥ ಮಾತನ್ನ ಹೇಳಿ, ಒಂದು ಮಾತೇನಂದ್ರೆ ನಮ್ಮ ಕಡೆ ಸ್ವಲ್ಪ ದಲಿತರು ಹಿಂದುಳಿದ ವರ್ಗದವರು ಅವರೆಲ್ಲ ಹೆಚ್ಚಿರೋದ್ರಿಂದ ಅವ್ರಿಗೆ ಆರ್ಥಿಕ ಸಹಾಯನ ಹೆಚ್ಚು ಮಾಡಿದರೆ, ಅಂಕಿಅಂಶಗಳ ಪ್ರಕಾರ ಅಲ್ಲಿ 8-10% ಅಷ್ಟೇ ಇರೋದು ಕುಣಿಗಲಲ್ಲಿ. ಹಂಗಾಗಿ ಈ ಕಡೆ ಇರ್ತಕ್ಕಂಥ ಜನ ಆ ಕಡೆ ಇರ್ತಕ್ಕಂಥ ಜನ ಆರ್ಥಿಕವಾಗಿ ಚೆನ್ನಾಗಾಗ್ಲಿ, ಒಂದೇ ಸಮ ಆಗ್ಲಿ ಅಂತ ಉದ್ದೇಶದಿಂದ ಕೊಟ್ಟಿದ್ದಾರೆ ಬಿಟ್ರೆ ಬೇರೆ ಅವರು ಹೇಳ್ತಂತ ದುರುದ್ದೇಶದಿಂದ ಯಾವ್ದು ಸಾಲ ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ವಾಪಸ್ ಪಡಿಬೇಕು. ಮತ್ತು ಆ ಹೇಳಿಕೆನ ನಾವೆಲ್ಲ ಸಾರಾಸಕ್ತಾಗಿ ಖಂಡಿಸ್ತಾ ಇದೀವಿ ಈ ಸಂದರ್ಭದಲ್ಲಿ. ಅಲ್ಲಲ್ಲ, ಅದು ಏನಾಗಿದೆ ಅಂದ್ರೆ ಅವ್ರ ವಿರೋಧಿ ಇವ್ರ ವಿರೋಧಿ ಅಂತ ಅವೆಲ್ಲ ಸುಳ್ಳು. ಅವ್ರವ್ರಿಗೆ ಹೆಂಗ್ ಬೇಕೋ ಅವ್ರ ಮೂಗಿನ ನೇರಕ್ಕೆ ಅವ್ರು ಮಾತಾಡಿರ್ತಾರೆ, ಅವ್ರವ್ರು ಮಾತಾಡಿದ್ದಾರೆ. ಆದ್ರೆ ಅಲ್ಲ, ನಾನು ಹೇಳ್ತೀನಿ, ಮುಂದೆ ಕೇಳ್ತೀನಿ, ಹೇಳ್ತೀವಿ ಸರ್. ಈಗ ನಮ್ಮ ತಾಲೂಕಲ್ಲಿ ಈಗ ಸಾಲ ತಗೊಂಡಿರ್ತಕ್ಕಂಥದ್ದು, ನಾನು ಆಗ್ಲೇ ಅಂಕಿಅಂಶಗಳು ತಗೊಂಡಿದ್ದೀನಿ. 100 ಜನ ಪಾಣಿ ಇದ್ರೆ ಅದರಲ್ಲಿ 52 ಜನ, ನಾನು ಅಂಕಿಅಂಶ ನನ್ನ ಹತ್ರ ಇದೆ, ನಮ್ಮ ತಾಲೂಕಲ್ಲಿ 52 ಜನ ಒಕ್ಕಲಿಗರಿಗೆ ಸಾಲ ಕೊಟ್ಟಿದ್ದಾರೆ. ನನ್ನ ಹತ್ರ ಮಾಹಿತಿ ಇದೆ. ಅದನ್ನ ಬಿಟ್ಬಿಟ್ಟು ಇವಾಗ ಸಾಲ, ನಂದು 5 ಎಕರೆ ಜಮೀನಿದೆ, ನಾನು 2 ಲಕ್ಷ ತಗೊಂಡಿದ್ದೀನಿ. ಹಂಗಾಗಿ ಅವೆಲ್ಲ ಸುಳ್ಳು, ಬೇರೆ ಬೇರೆ ತಾರತಮ್ಯ ಮಾಡ್ತಾರೆ ಅದು ಇದು ಅಂತ ಅವೆಲ್ಲ ಸುಳ್ಳು ಮಾಹಿತಿಯನ್ನ ಅವರು ಹಬ್ಬಿಸ್ಬಾರ್ದು. ಎಲ್ರಿಗೂ ಸಮಾನವಾಗಿ ಸಾಲ ಕೊಟ್ಟಿದ್ದಾರೆ, ಎಲ್ಲಾ ವರ್ಗದವ್ರಿಗೂ ಎಲ್ಲಾ ಜನಾಂಗದವ್ರಿಗೂ. ನಾನು ಈಗ ಅದೇ ಸಮಾಜದ ಇರೋದ್ರಿಂದ ನಮ್ಮವ್ರಿಗೆಲ್ಲರಿಗೂ ಈಗ ನೋಡಿ, ನಾವು ಇಲ್ಲೇ 5-6 ಜನ ಕೂತಿದ್ವಿ, ಎಲ್ಲರೂ ಸಾಲ ತಗೊಂಡಿದ್ವಿ. ಅವ್ರ ಹೇಳಿಕೆ ಅವೆಲ್ಲ ಸುಳ್ಳು ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ಒಬ್ಬ ಒಕ್ಕಲಿಗ ಮುಖಂಡರು ಏನು ರಂಗನಾಥ್ ಅವರ ಅನುಯಾಯಿಗಳು ಈ ನಿನ್ನೆ ಈ ಫೇಸ್ಬುಕ್ ಅಲ್ಲಿ ನಮ್ಮ ಒಕ್ಕಲಿಗರು ವಿರೋಧಿ ಅಂತ ಹೇಳಿ ಏನು ರಾಜಣ್ಣನವ್ರನ್ನ ಟೀಕೆ ಮಾಡಿರ್ತಾರೆ, ಅವ್ರಿಗೆಲ್ಲ ನಾನು ಒಂದು ಉತ್ತರ ಕೊಡಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ನಮ್ಮ ಮಧುಗಿರಿ ತಾಲೂಕಿನಲ್ಲಿ ಈ ತುಮಕೂರು ಜಿಲ್ಲೆನಲ್ಲಿನೇ ಅತಿ ಹೆಚ್ಚು ಒಕ್ಕಲಿಗರಿಗೇನೆ DCC ಬ್ಯಾಂಕ್ ಅಲ್ಲಿ ಆಗಿರ್ಬೋದು, ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಲ್ಲಿ ಆಗಿರ್ಬೋದು, ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಮತ್ತು ಯಾವುದೇ ಒಂದು ಸಾಲ ಸೌಲಭ್ಯಗಳಲ್ಲಿ ನಮ್ಮದೇ ಅಗ್ರಸ್ಥಾನ ಇದೆ. ಬೇಕಾದ್ರೆ ಎಲ್ಲನ ಅವರು ಮಾಹಿತಿ ತಗೊಳ್ಳಿ, ಆ ಒಂದು ಅಗ್ರಸ್ಥಾನ ಒಕ್ಕಲಿಗರಿಗೆ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ನಮ್ಮ ಕ್ಷೇತ್ರದಿಂದ ನಮ್ಮ ಒಕ್ಕಲಿಗರಿಗೆ DCC ಬ್ಯಾಂಕ್ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೆ ಅವ್ರಿಗೆ ಹಾಲಿನ ಇದರಲ್ಲಿ ತುಮಕೂರು ಹಾಲು ಒಕ್ಕೂಟದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಿಂದೆ ಅಧ್ಯಕ್ಷರನ್ನು ಮಾಡಿದ್ದಾರೆ. ಈ ರೀತಿ DCC ಬ್ಯಾಂಕ್ ಅಲ್ಲಿ ಉಪಾಧ್ಯಕ್ಷರನ್ನು ಮಾಡಿದ್ದಾರೆ, ಅಧ್ಯಕ್ಷನ್ ಮಾಡಿದ್ದಾರೆ. 3-4 ಜನ ಬೇರೆ ಬೇರೆ ನಮ್ಮ ತುಮಕೂರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಒಕ್ಕಲಿಗರಿಗೆ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ DCC ಬ್ಯಾಂಕ್ ಅಲ್ಲಿ. ಈ ರೀತಿ ಎಲ್ಲಾ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು, ಈಗ ನಮ್ಗೆ ಉದಾಹರಣೆ ನನ್ನ ಒಂದು ಸ್ಥಾನ ಅಂದ್ರೆ ಒಂದು 30-40 ವರ್ಷದಿಂದ ನಮ್ಮಲ್ಲಿ ಪುರಸಭಾ ಅಧ್ಯಕ್ಷ ಆಗೋದಕ್ಕೆ ಯಾವ ಅವಕಾಶನೇ ಇರ್ಲಿಲ್ಲ. ನಮ್ಮ ಜನಾಂಗ ಇಷ್ಟೆಲ್ಲ ಬಹುಸಂಖ್ಯಾತರು ಇದ್ದು, ಬೇರೆ ಬೇರೆ ನಮ್ಮ ಜನಾಂಗದವರು MLA ಆಗಿದ್ರು, ಯಾರಿಗೂ ಯಾವತ್ತೂ ಅವಕಾಶ ಆಗಿರಲಿಲ್ಲ. ಅಂಥದ್ದು ನಮ್ಗೆ ಕೆ ರಾಜಣ್ಣ ಸಾಹೇಬ್ರು ಅಧ್ಯಕ್ಷ ಸ್ಥಾನವನ್ನು ನಮ್ಗೆ ಮಾಡಿಕೊಟ್ಟವ್ರು. ನಮ್ಮ ಜನಾಂಗಕ್ಕೆ ನಮ್ಮ ಇದಕ್ಕೆ ಒಂದು ಒಕ್ಕಲಿಗ ಮುಖಂಡರು ಅಂತೇಳಿ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ರೀತಿ ಎಲ್ಲ ಅವಕಾಶಗಳು ಕೊಟ್ಟಂತ ಸಂದರ್ಭದಲ್ಲಿ ನೀವು ಒಕ್ಕಲಿಗರ ವಿರೋಧಿ ಅಂತೇಳಿ ಯಾವುದೇ ಕಾರಣಕ್ಕೂ ಟೀಕೆ ಮಾಡ್ಕೊಡ್ದು. ಇನ್ನು ಮುಂದೆ ಏನಾದ್ರು ನೀವು ಒಕ್ಕಲಿಗರ ವಿರೋಧಿ ಇನ್ನೊಂದು ಮತ್ತೊಂದು ಅಂತೇಳಿ ನಮ್ಮ ರಾಜಣ್ಣ ಸಾಹೇಬ್ನ ಟೀಕೆ ಮಾಡೋದು, ನಾವು ಉಗ್ರ ಹೋರಾಟ ಮಾಡ್ತೀವಿ. ಅದು ಒಕ್ಕಲಿಗ ಮುಖಂಡರುಗಳೇ ಎಲ್ಲ ಒಟ್ಟಿಗೆ ಸೇರಿ ನಾವು ಹೋರಾಟ ಮಾಡ್ತೀವಿ. ಇನ್ನು ರಂಗನಾಥ್ ಅವರು ಏನು ಮಧುಗಿರಿಗೆ ಅಂತೇಳಿ ಬೆರಳು ತೋರಿಸಿ ಅವರು ಏನು ಸೆಷನ್ ನಲ್ಲಿ ಅವರು ಪ್ರಶ್ನೆನ ಕೇಳಿ ಒಂದು ಪ್ರಶ್ನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಅವ್ರಿಗೆ ಸರಿಯಾದ ಮಾಹಿತಿನೇ ಇಲ್ಲ. ಅವ್ರ ತಾಲೂಕಲ್ಲಿ ಫಸ್ಟ್ ಎಷ್ಟು ಸೊಸೈಟಿಗಳಿದಾವೆ, ಎಷ್ಟು ಜನಕ್ಕೆ ಸಾಲ ಸೌಲಭ್ಯ ಕೊಟ್ಟವ್ರೆ, ಅದೇ ಅವ್ರಿಗೆ ಮಾಹಿತಿ ಇಲ್ಲ. ಒಬ್ಬ ಅಧಿಕಾರಿನ ಅವರು ಹಿಡಿತದಲ್ಲಿ ಇಟ್ಕೊಳಕ್ಕೆ ಆಗ್ದಲೆ ಸೆಷನ್ ಅಲ್ಲಿ ಒಬ್ಬ ಅಧಿಕಾರಿ ನನಗೆ ತೊಂದರೆ ಕೊಡ್ತಾವ್ರೆ ಅಂತ ಹೇಳ್ಕೊಳಕ್ ಅವ್ರಿಗೆ ನಾಚಿಕೆ ಆಗ್ಬೇಕಾಗ್ತದೆ. ಯಾಕಂದ್ರೆ ಅವರು ಸಂಪೂರ್ಣ ಮಾಹಿತಿ ತಗೊಂಡು
ಆಮೇಲಿಂದ ಅವರು ಅಲ್ಲಿ ಮಾತಾಡ್ಬೇಕಾಯ್ತು ಆ ಒಂದು ಜಾಗದಲ್ಲಿ. ಮತ್ತೆ ನಮ್ಮ ಮಧುಗಿರಿ ತಾಲೂಕಿಗೆ ಹೆಚ್ಚಿನ ಸಾಲ ಸೌಲಭ್ಯ ಏನಕ್ಕೆ ಕೊಟ್ಟಾರೆ ಅಂದ್ರೆ ಹಿಂದುಳಿದ ಪ್ರದೇಶ, ಒಂದು ನೀರಾವರಿ ಸೌಲಭ್ಯ ಇಲ್ಲ. ಮತ್ತೆ ಈ ಒಂದು ಜನಗಳ ಆರ್ಥಿಕ ಪರಿಸ್ಥಿತಿ ನಾವು ಗಡಿ ಪ್ರದೇಶದಲ್ಲಿ ಇದ್ದೀವಿ, ಆಂಧ್ರ ಗಡಿ ಪ್ರದೇಶದಲ್ಲಿ ಇದ್ದೀವಿ, ಮಳೆ ಕಡಿಮೆ, ಬೆಳೆ ಕಡಿಮೆ. ಆ ಒಂದು ನಿಟ್ಟಿನಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗ್ಬೇಕು ಅಂತೇಳಿ ಈ ಒಂದು ಭಾಗದಲ್ಲಿ ಕೊಟ್ಗೆರೆ ಆಗಿರ್ಬೋದು, ಶಿರಾ ಆಗಿರ್ಬೋದು, ಮಧುಗಿರಿ ಆಗಿರ್ಬೋದು, ಪಾವಗಡ ಆಗಿರ್ಬೋದು, ಈ ರೀತಿ ಎಲ್ಲಾ ವಿವಿಧ ತಾಲೂಕುಗಳಿಗೆ ಅವರು ಒತ್ತನ್ನ ಕೊಟ್ಟು ಮಾಡಿರ್ತಕ್ಕಂಥದ್ದು. ಕುಣಗಲ್ ಮಾತ್ರನೇ ಕಡಿಮೆ ಕೊಟ್ಟು ಇನ್ನಿರೋರ್ಗೆಲ್ಲ ಕೊಟ್ಟವ್ರೆ ಅಂತ ಹೇಳಕ್ಕೆ ಅವ್ರಿಗೆ ಅದು ಫಸ್ಟ್ ಅಂಕಿ-ಅಂಶ ತಗೊಂಡ್ಬಿಟ್ಟು ಮಾತಾಡ್ಬೇಕು. ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಸಾಹೇಬ್ರ ಬಗ್ಗೆ ಇನ್ನು ಮುಂದೆ ಇನ್ನೇನಾದ್ರೂ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ದೇ ಆದ್ರೆ ನಾವು ಒಂದು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಆದ್ರಿಂದ ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಗೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರೆ ಆ ಉತ್ತರ ಕೊಡೋವರ್ಗುನು, ಆ ಒಂದು ಸಮಯ ಬರೋವರ್ಗುನು ಕಾಯ್ಬೇಕು ಅಂತೇಳಿ ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ.